ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಮೊಟೊರೋಲಾ 65 ಇಂಚ್ QLED ಟಿ ವಿ ಬಗ್ಗೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಯಲಾಗಿ ಇದರದ್ದು ಸೇಲ್ ಪ್ರೈಸ್ ಬಂದು 45,000, ಬಟ್ ನಮಗೆ ಆಫರಲ್ಲಿ 35,000ಗೆ ಸಿಕ್ತು. ನಮ್ಮದು ಹಳೆ ಸೋನಿ ಟಿ ವಿ ಅದು 4,000ಗೆ ಸೇಲ್ ಆಯಿತು. ಹಾಗೆ ಬ್ಯಾಂಕ್ ಡಿಸ್ಕೌಂಟ್ 4,500 ಕಳೆದು ನಮಗೆ 35,499ಗೆ ಸಿಕ್ಕಿದೆ. ಇದನ್ನ ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೂಡ ಮಾಡಿಸಿದ್ವಿ 2 ಇಯರ್ಸ್ಗೆ. ಸೊ ಅದು 2,099 ರೂಪಾಯಿ. ಹಾಗೆ ಅದಕ್ಕೆ ವಾಲ್ ಮೌಂಟ್ ಮಾಡಿಸೋದಕ್ಕೆ ಸ್ಟ್ಯಾಂಡ್ನು ಕೂಡ ನಾವು ಪರ್ಚೇಸ್ ಮಾಡಿದ್ವಿ 749 ರೂಪಾಯಿ. ಅರೌಂಡ್ ನಮಗೆ 38,347 ಆಯಿತು ಎಲ್ಲ ಸೇರಿ. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದು 45,000 ಇಯರ್ಲಿ. ಇದನ್ನ ನಾವು ಪರ್ಚೇಸ್ ಮಾಡೋದಾದರೆ ಇದನ್ನ 5,000 EMI ಹಾಕಿಸಿ ಪರ್ ಮಂತ್ 5,000 EMI ಹಾಕಿಸಿ ಪರ್ಚೇಸ್ ಮಾಡ್ಬೋದು. 9 ಮಂತ್ಸಲ್ಲಿ ಅದು EMI ಕಂಪ್ಲೀಟ್ ಆಗುತ್ತೆ. ಸೊ ಇದು ಫೀಚರ್ಸ್ ಇಷ್ಟ ಆದರೆ ಇದನ್ನ ಬೈ ಮಾಡ್ಬೋದು. ಇದ್ರದ್ದು ಸ್ಪೆಸಿಫಿಕೇಷನ್ಸ್ ಏನೇನು, ಇದ್ರದ್ದು ಫೀಚರ್ಸ್ ಏನೇನು ಅಂತ ಹೇಳೋದಾದರೆ, ಇದು 4K ಅಲ್ಟ್ರಾ HD QLED ಟಿ ವಿ. ಅಂದರೆ ಇದು ಸ್ಮಾರ್ಟ್ ಟಿ ವಿ. ಆಮೇಲೆ ಇದ್ರದ್ದು ಇಮೇಜ್ ಕೂಡ ತುಂಬ ಶಾರ್ಪ್ ಆಗಿರುತ್ತೆ, ಹಾಗೆ ರಿಚ್ ಕಲರಲ್ಲಿರುತ್ತೆ. ಇದು ಡಾಲ್ಬಿ ವಿಷನ್ ಅಂತ ಹೇಳಿದ್ದಾರೆ ಇದರಲ್ಲಿ. ಅಂದರೆ ಕಲರ್ ಕೂಡ ಎನ್ಹ್ಯಾನ್ಸ್ ಆಗಿರುತ್ತೆ, ಮೂವೀಸ್ ಎಲ್ಲ ಚೆನ್ನಾಗಿ ನೋಡ್ಬೋದು ಇದು. ಹಾಗೆ ಡಾಲ್ಬಿ ಅಟ್ಮೋಸ್ ಪ್ಲಸ್ 48 ವ್ಯಾಟ್ ಸ್ಪೀಕರ್ ಅಂತ ಹೇಳಿದ್ದಾರೆ. ಸೊ ಸ್ಪೀಕರ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ನಾಟ್ ಬ್ಯಾಡ್. ನಾವು ಯೂಸ್ ಮಾಡಿದ್ವಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಇದು 120 Hz ಗೇಮ್ ಆಕ್ಸಿಲರೇಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಗೇಮ್ನು ಕೂಡ ಅಂದರೆ ಇದರಲ್ಲಿ ಗೇಮ್ ಕೂಡ ಚೆನ್ನಾಗಿ ಆಡ್ಬೋದು, ಸ್ಮೂತಾಗಿ ಆಡ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಇದು ಗೂಗಲ್ ಟಿ ವಿ ಸ್ಮಾರ್ಟ್ ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದರಲ್ಲಿ ವಾಯ್ಸ್ ಕೂಡ ನಾವು ಕಮ್ಯಾಂಡ್ ಕೊಟ್ಟು ಆ್ಯಪ್ಸ್ನ ನಾವು ವರ್ಕ್ ಆಗಂಗೆ ಮಾಡ್ಬೋದು. ಹಾಗೆ ಇಲ್ಲಿ ಮಲ್ಟಿಪಲ್ HDMI ಆ್ಯಂಡ್ USB ಪೋರ್ಟ್ಸ್ ಅಂತ ಹೇಳಿದ್ದಾರೆ. ಇದರಲ್ಲಿ USB ಪೋರ್ಟ್ಸ್ ಇದೆ, ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ ಅವರು, ಕಂಪ್ನಿಯವರು. ಹಾಗೆ ನೆಕ್ಸ್ಟ್ ಇದು ನೋಡೋದಕ್ಕೆ ಸ್ವಲ್ಪ ಸ್ಲೀಕ್ ಆಗಿದೆ, ಹಾಗೆ ಮಾಡರ್ನ್ ಡಿಸೈನ್ ಇದೆ. ಇದು ಈ ವರ್ಷ ಇದು ಹೊಸ ಡಿಸೈನ್ ಬಿಟ್ಟಿರೋದು. ಇದು ಹಳೆ ಟಿ ವಿನೇ ಸುಮಾರು ವರ್ಷ ಆಗಿದೆ ಬಂದು, ಬಟ್ ಈಗ ಡಿಸೈನ್ ಚೇಂಜ್ ಆಗಿದೆ, ಮಾಡೆಲ್ ಚೇಂಜ್ ಆಗಿದೆ ಅಷ್ಟೇ. ಸೊ ಈ ಟಿ ವಿನ ಇಷ್ಟ ಆದರೆ, ಸ್ಪೆಸಿಫಿಕೇಷನ್ಸ್ ಇಷ್ಟ ಆದರೆ ನೀವು ಬೈ ಮಾಡ್ಬೋದು. ಇಲ್ಲಿ ಅವರು ವಾಲ್ ಮೌಂಟ್ ಎಲ್ಲ ರೆಡಿ ಮಾಡ್ಕೊಂಡು ಫಿಕ್ಸ್ ಮಾಡ್ತಾ ಇದ್ದಾರೆ, ಅಲೈನ್ಮೆಂಟ್ ಎಲ್ಲ ನೋಡ್ಕೊಂಡು ಫಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನನ್ನ ಮಗ ಕೂಡ ನಿಂತ್ಕೊಂಡಿದ್ದಾನೆ, ಅವನು ಕೂಡ ನೋಡ್ತಾ ಇದ್ದಾನೆ ಅದನ್ನ ಹೇಗೆ ಮಾಡ್ತಿದ್ದಾರೆ ಅಂತ. ಸೊ ಎಲ್ಲ ಸ್ಕ್ರೂನು ಫಿಕ್ಸ್ ಮಾಡ್ತಾ ಇದ್ದಾರೆ, ಅಂದರೆ ಯಾವುದೇ ಪ್ರಾಬ್ಲಮ್ಸ್ ಆಗದೆ ಇಲ್ಲಿ ಅಂತ. ಟಿ ವಿ ಕೂಡ ನಿಯರ್ಲಿ ತುಂಬಾ ವೆಯ್ಟ್ ಇದೆ. ಎಕ್ಸ್ಪ್ಲೇನ್ ಮಾಡಿ ಸರ್ ಅದು. ಮೇಡಮ್ ಇದು ಲ್ಯಾನ್ ಅಂತ ಇಂಟರ್ನೆಟ್ ಕನೆಕ್ಷನು ಈ ಕಡೆ ಫಸ್ಟ್ ಇದೆ ಅಲ್ವಾ ಇದು. ಆಮೇಲೆ ಇದು ಆಪ್ಟಿಕಲ್ ಕೇಬಲ್. ಆಪ್ಟಿಕಲ್ ಅಂದರೆ ನಿಮಗೆ ಇದು ಹೊಸ ಸ್ಪೀಕರ್ ಗಳಕ್ಕೆ ಎಲ್ಲ ಯೂಸ್ ಆಗುತ್ತೆ. ಅದು ರೆಡ್ ಕಲರ್ ಇದು ಒಂದು ಲೈಟ್ ತರ ಬರುತ್ತೆ ಆನ್ ಮಾಡಿದ್ರೆ. ಇದು HDMI 3 ಪೋರ್ಟ್. ಇದು USB ಕೇಬಲ್ ಇದೆ. ಆಮೇಲೆ AV ಕೇಬಲ್. ಆಮೇಲೆ ಇದು ಎರಡು ಇದು ಆಂಟಿನಾ ಸಿಸ್ಟಮ್ ಇತ್ತಲ್ವ, ಆ ಥರ ಇದು ಯೂಸ್ ಆಗಲ್ಲ. AV-ನಲ್ಲಿ ನಮಗೆ ಅದು ಕನೆಕ್ಟರ್ ಥರ ಬರುತ್ತೆ, 3 ಪಿನ್. ಆ ಥರ DVD ಪ್ಲೇಯರ್ ಏನಾದರೂ ಯೂಸ್ ಮಾಡ್ತಾನೆ. ವಾಲ್ ಮೌಂಟ್ಗೆ ಬೇಕಾಗಿರೋದನ್ನೆಲ್ಲ ಫಿಕ್ಸ್ ಮಾಡಾಯಿತು. ಇವಾಗ ಹಸ್ಬೆಂಡ್ ಮತ್ತು ಅವ್ರ ಕಂಪ್ನಿಯವರು ಟಿ ವಿನ ವಾಲ್ ಮೌಂಟ್ಗೆ ಫಿಕ್ಸ್ ಮಾಡ್ತಾ ಇದ್ದಾರೆ ಇವಾಗ. ಸೊ ನನ್ನ ಮಗ ಕೂಡ ನೋಡ್ತಾ ಇದ್ದಾನೆ. ಕೆಳಗಡೆ ಸ್ಕ್ರೂಗಳನ್ನು ಕೂಡ ಚೆನ್ನಾಗಿ ಟೈಟ್ ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಟಿ ವಿ ಜರುಗದೇ ಇರಲಿ ಅಂತ. ಈಗ ನೋಡಿ ಆನ್ ಆಯಿತು ಟಿ ವಿ. ಅವ್ರು ಕೊಡಬೇಕಾದ್ರೆ ರಿಮೋಟ್ ಮತ್ತು ಶೆಲ್ ಕೊಟ್ಟಿದ್ದರು, ಕನೆಕ್ಟ್ ಮಾಡೋದೆಲ್ಲ ಕೊಟ್ಟಿದ್ರು ಅವರು. ಹಾಗೆ ಟಿ ವಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬುಕ್ ಕೊಟ್ಟಿದ್ರು, ಅವ್ರದ್ದೇ ಕಂಪ್ನಿ ಬುಕ್ಕು ನೋಡ್ಬೋದು. ಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ ರಿಮೋಟ್ ಮತ್ತು ಟಿ ವಿಗೆ. ನೋಡಿ ಇಲ್ಲಿ ಈಗ ಕಂಟ್ರಿ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮದು ಲ್ಯಾಂಗ್ವೇಜ್ ಕೂಡ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಏನೆಲ್ಲ ಸೆಟ್ಟಿಂಗ್ಸ್ ಇದೆ ಅದನ್ನ ಅವರೇ ನಮಗೆ ಮಾಡಿಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಇದು ನಮ್ಮದು ಇಮೇಲ್ ID ಎಲ್ಲ ನಾವೇ ಕೊಟ್ಕೊಂಡಿದ್ವಿ. ಸೊ ನಮ್ಮದು ಏರ್ಟೆಲ್. ಸೊ ಹಾಗಾಗಿ ವೈಫೈ ಯೂಸ್ ಮಾಡಿಕೊಂಡು ಅವರು ಎಲ್ಲನೂ ಸೆಟ್ಟಿಂಗ್ಸ್ ಮಾಡಿಕೊಡ್ತಾ ಇದ್ದಾರೆ ನಮಗೆ, ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟು ಇದು ಹಾಗೆ ಇದ್ರ ಬಗ್ಗೆ ಹೇಳಬೇಕಂತಂದರೆ, ಅಫೋರ್ಡಬಲ್ ಪ್ರೈಸಲ್ಲೇ ಈ ಟಿ ವಿನ ನಾವು ತೊಗೋಬೋದು. ಪರ್ ಮಂತ್ 5,000 ಬೀಳುತ್ತೆ, 9 ಮಂತ್ಸ್ಗೆ ಇದ್ದಿರೋದು. ಇದ್ರ ಫೀಚರ್ಸ್ ಇಷ್ಟ ಆದರೆ ತೊಗೊಳ್ಬಹುದು. ಸೆಟ್ಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಹಾಗೆ ಅವರು ಕೂಡ ಒಂದು ಫೋಟೋ ತೊಗೋತಾರೆ, ಮೀನ್ಸ್ ಕಂಪ್ನಿಯವ್ರಿಗೆ ಕಳಿಸೋದಕ್ಕೆ. ನೋಡಿ ಎಲ್ಲ ಸೆಟ್ಟಿಂಗ್ಸ್ ಅವ್ರು ಮಾಡಿದ್ದಾರೆ. ಇವಾಗ ಎಲ್ಲ ಆ್ಯಪ್ಸು ಶೋ ಆಗ್ತಾ ಇದೆ. ಇವಾಗ ಅವರು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ ನಮಗೆ 4K ವಿಡಿಯೋಸ್ನ ಶೋ ಮಾಡ್ತಾರೆ, ನೋಡ್ಬೋದು ಇಲ್ಲಿ. ಪ್ರೈಸ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಇಲ್ಲಿ ನೀವು ನೋಡ್ಬೋದು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.